ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 2026-27ನಲ್ಲಿ ರಿಲೀಸ್ ಆಗಿರುವಂಥ ಮಾಡಲ್ ಕ್ವಶನ್ ಪೇಪರ್ 1 ಸಬ್ಜೆಕ್ಟ್ ಬಯೋ ಆಗಿರುತ್ತೆ. 70 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಿದ್ದರೆ ಈ ಒಂದು ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ ನಾವು ಅನಾಲಿಸಿಸ್ ಮಾಡ್ತಾ ಬರೋಣ, ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಹಾಗೂ ಅದರ ಉತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಸ್ಟೇಟ್ಮೆಂಟ್ 1, 2 ಎರಡು ಕೂಡ ಕೊಡಲಾಗಿದೆ. ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದಿ ಟ್ರಾನ್ಸ್ಫರ್ ಆಫ್ ರೈಟ್ ಟೈಪ್ ಆಫ್ ಪೋಲೆನ್ ಅಂತ ಇದೆ. ಸ್ಟೇಟ್ಮೆಂಟ್ 2, ಕಂಪ್ಯಾಟಿಬಲ್ ಪೋಲೆನ್ ಹೌದಲ್ಲ, ಪಿಸ್ಟಿಲ್ ಇಂಟರಾಕ್ಷನ್ ಗ್ಯಾರಂಟೀಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಇದೆ. ಕ್ವಶನ್ ನಂಬರ್ 1, 2 ಇದಕ್ಕೆ ಸರಿಯಾದದ್ದು ಏನು ಬರಿಬೋದು ಇಲ್ಲಿ ಅಂದರೆ ಬೋತ್ ಆರ್ ಕರೆಕ್ಟ್. ಓದಿದ್ವಲ್ವ, ಎಲ್ಲರಿಗೂ ಕೂಡ ಗೊತ್ತಾಯಿತು. ಬೋತ್ ಸ್ಟೇಟ್ಮೆಂಟ್ 1, 2 ಆರ್ ಕರೆಕ್ಟ್. ಹಾಗಿದ್ರೆ ಆಪ್ಷನ್ ಎ 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಯಾವುದು ರೈಟ್ ಆನ್ಸರ್ ಹೇಳಿ ನೋಡೋಣ. ವೆರಿ ಗುಡ್, ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ವೆರಿ ನೈಸ್. ಬನ್ನಿ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ದಿ ಸೆಕೆಂಡರಿ ಕೀಪ್ಯಾಡ್ಸ್ ದಿ ಎಲ್ಲಿದೆ? ಓಕೈಟ್ ಫಾರ್ಮೇಷನ್ ಫ್ರಮ್ ಪ್ರೈಮರಿ ಏನಪ್ಪ ಇದು? ಅಕ್ಕರ್ಸ್ ಇನ್ ವಿಚ್ ಆಫ್ ದಿ ಫಾಲಿಸೆಲ್ ಅಂತ ಇದೆ. ಕ್ವಶನ್ ನಂಬರ್ 2 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಬಂದು ಟೆರ್ಷಿಯರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹಾಗಿದ್ರೆ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಆಯಿತಾ, ಜಿನಿಸ್ ವಿತ್ AB and O ಬ್ಲಡ್ ಗ್ರೂಪ್ಸ್ ಆರ್ ನಾಟ್ ಪಾಸಿಬಲ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೇಟಿಂಗ್ ಅಂತ ಇದೆ. ಹೌದಲ್ವಾ? ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೇಟಿಂಗ್ ಪೇರೆಂಟ್ಸ್ ಅಂತ. ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಇಲ್ಲಿ O/AB ಅಂತ ಇದೆ ಅಲ್ವಾ ಗ್ರೂಪ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಅನದರ್ ಕೆಮಿಕಲ್ ನೇಮ್ ಆಫ್ ದಿ ನೈಟ್ರೋಜಿನಿಯಸ್ ಬೇಸ್ ಥೈಮೈನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 100% ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗಾಗಿ 5 ಸೆಟ್ ಮಾಡಲ್ ಕ್ವಶನ್ ಪೇಪರ್ ಏನು PUC ಬೋರ್ಡ್ ರಿಲೀಸ್ ಮಾಡಿದ್ದಾರೋ ಈ ಒಂದು ಸಬ್ಜೆಕ್ಟಿನ ಮೇಲೆ, ಅದು ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಬನ್ನಿ ಈಗ ನೋಡ್ತಾ ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಮ್ಯಾಚ್ ಅಂತ ಇದೆ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಸೆಲೆಕ್ಟ್ ದಿ ಕರೆಕ್ಟ್ ಮ್ಯಾಚ್ ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ ಎಲ್ಲವೂ ಕೂಡ ತಪ್ಪಾಗಿದೆ ಸರ್. ಒಂದೇ ಒಂದು ಸರಿಯಾಗಿರುವಂಥದ್ದು, ಅದು ಆಪ್ಷನ್ ಡಿ ಆಗಿರುತ್ತದೆ. ಸ್ಪಾಟೆಡ್ ಅಂತ ಇದೆಯಲ್ವ, ಆಪ್ಷನ್ ಡಿ ಅದು ಲಿಮರ್. ವಿಚ್ ಆಫ್ ದೀಸ್ ಏನ್ಷಿಯಂಟ್ ಮೆನ್ ಪ್ರೊಟೆಕ್ಟೆಡ್ ದೇರ್ ಬಾಡಿ ವಿತ್ ಹೈಡ್ ಆ್ಯಂಡ್ ಬರೀಡ್ ದೇರ್ ಡೆಡ್ ಅಂತ ಇದೆ. ಕ್ವಶನ್ ನಂಬರ್ 6 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಕ್ಲಿಯರ್? ಹಾಗಿದ್ರೆ ಈಗ ನಾವು ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಹ್ಯೂಮನ್ ಇಮ್ಯುನ್ಯೂ ಡಿಫಿಷಿಯನ್ಸಿ ವೈರಸ್ ರಿಪ್ಲಿಕೇಟ್ಸ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ಯಾವುದು? ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗಿರಲಿ. ಚಿಲ್ಡ್ರನ್, ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಮೀ ಯುವರ್ ಏನಂತೀರ ತಗೊಳ್ಳು ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಹಾಗೂ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲ್ ಇದ್ದರೆ ಅದು ಕೂಡ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಷಯ ವಿದ್ಯಾರ್ಥಿಗಳೇ, ಆಲ್ ಇನ್ ಒನ್ PDF gmail.com ಈಸ್ ಅವರ್ ಮೇಲ್ ಐಡಿ. ಏನೇ ತೊಂದರೆ ಇದ್ದರೂ, ಏನೇ ಮೆಟೀರಿಯಲ್ ಬೇಕಾದರೂ ತಾವುಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 8, ದ ಡ್ರಗ್ ವಿಚ್ ಈಸ್ ಪ್ರೆಸೆಂಟ್ ಆ್ಯಂಡ್ ಸ್ಲೋ ಡೌನ್ ಬಾಡಿ ಫಂಕ್ಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಆಯಿತಾ? ಯಾವುದದು? ಕ್ವಶನ್ ನಂಬರ್ 8 ಅದನ್ನು ಸ್ಮ್ಯಾಕ್ ಅಂತ ಕರಿತೀವಿ. SMSCK ಅಂತ ಇದೆಯಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ರೈಟ್ ಆನ್ಸರ್ ಬಂದು ಸೀರಿಯಲ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 9ಗೆ ಸೀರಿಯಲ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಈಗ ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ. ಮಿಥೈಲ್ is the right answer. In the year 1963, the 2 enzymes responsible for restricting the growth of bacteriophage in E ಅಂತ ಇದೆ. ಯಾವುದು? ಕ್ವಶನ್ ನಂಬರ್ 10 ಇಂದ್ರಿ. ಆಯಿತಾ? ಮಿಥೈಲ್ ಅಂತ ಇದೆಯಲ್ವ, ಆಪ್ಷನ್ ಎ ಅದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾದದ್ದು ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದು ನಿಮಗೆಲ್ಲರಿಗೂ ಕೂಡ ಯಾವುದು ಅಂತೀರಾ, ಮೇಲ್ಗಡೆ 3 ಆಮೇಲೆ 5 ಬರಬೇಕಂದ್ರೆ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Question number 12, my dear children.
12 ನೋಡ್ತಾ ಹೋಗೋಣ ಈಗ ನಾವು. ಬನ್ನಿ, ರೈಟ್ ಆನ್ಸರ್ ಇಲ್ಲಿ ಎಲ್ಲ ಓದ್ಕೊಳ್ರಪ್ಪ. ಅಭಿಮನ್ಯು ಗಿಲ್ ಆರ್ ದಿ ಸ್ಟೆಪ್ಸ್ ಆಫ್ ಆಯಿತಾ ಜಿನಿ ಥೆರಪಿ ಆಫ್ ಎ ಪೇಷಂಟ್ ವಿತ್ ಸೈನ್ ಡಿಯಾಮಿನೈಸ್ ADA ಡೆಫಿಷಿಯನ್ಸಿ ಅಂತ ಇದೆ. ಕ್ವಶನ್ ನಂಬರ್ 12 ಬಂದು ಎಲ್ಲರಿಗೂ ಕೂಡ ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಸಿ ಆಗಿರುತ್ತದೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 13, ದಿ ಆರ್ಗ್ಯಾನಿಸಮ್ ದಟ್ ರೀಪ್ರೊಡ್ಯೂಸ್ ಓನ್ಲಿ ಒನ್ಸ್ ಇನ್ ದರ್ ಲೈಫ್ ಟೈಮ್ ಅಂತ ಇದೆ. ಇದನ್ನು ನಾವು ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ, ಫಿಶ್. ಕ್ವಶನ್ ನಂಬರ್ 14, ದ ಡಿಕಂಪೋಸರ್ಸ್ ಎಸ್ಪೆಷಲಿ ಅಬಂಡೆಂಟ್ ಇನ್ ದಿ ಬಾಟಮ್ ಆಫ್ ದಿ ಪಾಂಡ್ ಆರ್ ಕಾಲ್ ಡ್ಯಾಶ್ ಅಂತ ಇದೆ. ಯಾವುದು ಕ್ವಶನ್ ನಂಬರ್ 14 ಮೈ ಡಿಯರ್ ಚಿಲ್ಡ್ರನ್, ಅದನ್ನು ನಾವು ಆಪ್ಷನ್ ಡಿ ಇದೆ ಅಲ್ವಾ, ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. Question number 15, IUCN Red List 2004 documented the extinction of a species in the last 500 years include dash ಅಂತ ಇದೆ. 784 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್. ದಿ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಮಿಲ್ಕ್ ಪ್ರೊಡ್ಯೂಸ್ಡ್ ಆಫ್ಟರ್ ಪಾರ್ಚುರೇಷನ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಬಂದು ಕೊಲೆಸ್ಟ್ರಾಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇದು ರೈಟ್ ಆನ್ಸರ್ ಕೊಂಡ್ರು 1 ಆಯಿತಾ. ನೆಕ್ಸ್ಟ್ ಓರಲ್ ಪಿಲ್ಸ್ ಆ್ಯಸ್ ಕಾಂಟ್ರಾಸೆಪ್ಟಿವ್ ಎಫೆಕ್ಟಿವ್ ಫಂಕ್ಷನ್ಸ್ ಬೈ ಇನ್ಹಿಬಿಟಿಂಗ್ ಓವ್ಯುಲೇಷನ್ ಅನ್ನುವಂಥದ್ದು ಎಲ್ಲಿದೆ? ಎಸ್, ಇಲ್ಲೇ ಇದೆ ನೋಡಿ, ಇದು 17ಗೆ ಆಗುತ್ತೆ. ದಿಸ್ ಒನ್ ಈಸ್ ಫಾರ್ 16 ಆಯಿತಾ. ಸಿಂಪ್ಟಮ್ಸ್ ಆಫ್ ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಪೇನ್ ಆ್ಯಂಡ್ ಕ್ರ್ಯಾಂಪ್ಸ್ ಅಸೋಸಿಯೇಟೆಡ್ ವಿತ್ ಡಿಸೀಸ್ ದಟ್ ಈಸ್ ಅಮೀಬಯಾಸಿಸ್ ಅಂತ ಆಯಿತಾ. ಅಮೀಬಯಾಸಿಸ್ ಎಲ್ಲಿದೆಯಪ್ಪ? ಇಲ್ಲಿದೆ ಅಲ್ಲ, ಕ್ಲಿಯರ್. ದಿಸ್ ಈಸ್ 18. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಶೇರ್ ಯುವರ್ ಕ್ವಶನ್ ಪೇಪರ್ಸ್, ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ID. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 19 ನೋಡ್ತಾ ಹೋಗೋಣ ಆಯಿತಾ. 19ಗೆ ನೀವು ನೋಡ್ತಾ ಇದ್ದೀರಾ, ಎಲ್ಲದೂ ಕೂಡ ಡಿಸ್ಪ್ಲೇ ಮೇಲೆ ರೆಡಿ ಇದೆ ಸರ್. ಕ್ವಶನ್ ನಂಬರ್ 19ಗೆ ಆನ್ಸರ್ ಇದಾಗಿರುತ್ತೆ. ಕ್ವಶನ್ ನಂಬರ್ 20 ಇದಾಗಿರುತ್ತೆ. ನಾವು ವಿ ಆರ್ ಇನ್ ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್. ಪಾರ್ಟ್ ಬಿನಲ್ಲಿದ್ದೀವಿ ಆಯಿತಾ. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 2 ಮಾರ್ಕ್ಸ್ ಆಗಿದ್ದರೆ ರೈಟ್ ಎನಿ 5 ಅಂತ ಇದೆ, ಅಲ್ಲಿಗೆ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಡ್ರಾ ನೀಟ್ ಡಯಾಗ್ರಾಮ್ ಆಫ್ ಮೆಚ್ಯೂರ್ ಅಂತ ಹಾಕಿಬಿಟ್ಟು ಕೊಟ್ಟಿದ್ದಾರೆ. 2 ಸೆಲ್ಡ್ ಪೋಲನ್ ಗ್ರೇನ್ ಅಂತ ಬರೀರಿ, ಟೆಕ್ಸ್ಟ್ ಬುಕ್ ಇರುತ್ತಲ್ವ ಅದನ್ನು ನೋಡ್ಕೊಳ್ಳಿ. ಈ ರೀತಿಯಾಗಿ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಮೆನ್ಷನ್ ಎನಿ 4 ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ ದಟ್ ಕ್ಯಾನ್ ಬಿ ಅಡ್ವೈಸ್ಡ್ ಟು ಕಪಲ್ಸ್ ವಿತ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ಇದೆ ಆಯಿತಾ. ಪ್ರತಿಯೊಂದು ಏನಂತೀರ ತಗೊಳ್ಳೋ ಲೈನಿಗೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. 1 2 3 4 5 6 7 ಅಂದರೆ ಅಲ್ಲಿಗೆ ಇಲ್ಲೇ 3.5 ಆಯಿತು. ಯಾವುದಾದ್ರೂ ತಗೊಳ್ಳೋ 4 ಬರೆದ್ರೆ ಸಾಕು, ಆವಾಗ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್. ನೆಕ್ಸ್ಟು ಕ್ವಶನ್ ನಂಬರ್ 23 ಏನಂತ ಇದೆ? ರೀಕಾಂಬಿನೆಂಟ್ಸ್ ಆಪ್ಟೈನ್ಡ್ ಇನ್ ಬೋತ್ ಆಯಿತಾ ಮೆಂಡಿಲಿಯನ್ ಆ್ಯಂಡ್ ಮಾರ್ಗನ್ ಎಕ್ಸ್ಪೆರಿಮೆಂಟ್ ಎಟ್ ದಿ ಪ್ರೊಸೆಸ್ ಇನ್ವಾಲ್ವ್ಡ್ ಆರ್ ಡಿಫ್ರೆಂಟ್ ಕಮೆಂಟ್ ಅಂತ ಇದೆ. ಇದನ್ನು ಈ ರೀತಿಯಾಗಿ ಬರೀಬೇಕು. ಇಷ್ಟು ದೊಡ್ಡ ಆನ್ಸರನ್ನು ತಗೊಳ್ಳು ಬರೀಬೇಕಾಗತ್ತೆ. ನೇಮ್ ದಿ ಮೆಥಡಾಲಜೀಸ್ ಯೂಸ್ಡ್ ಇನ್ ಹ್ಯೂಮನ್ ಜಿನೋಮಿ ಸೀಕ್ವೆನ್ಸಿಂಗ್ ಅಂತ ಇದೆ, ಹೌದಲ್ವಾ? ಇದೆರಡು ಕೂಡ ಬರೀರಿ ಮಕ್ಕಳೇ, ಬೇಜಾರಾಗಬೇಡಿ, 2 ಮಾರ್ಕ್ಸ್ ಸಿಗುತ್ತೆ. ಡಿಸ್ಕ್ರೈಬ್ ಬ್ರೀಫ್ಲಿ ದಿ ಪ್ರೈಮರಿ ಏನಿದು ಟ್ರೀಟ್ಮೆಂಟ್ ಆಫ್ ಸೀವೇಜ್ ಅಂತ ಇದೆ, ಈ ರೀತಿಯಾಗಿ ಬರೀರಿ, ಮುಗೀತು. ನೇಮ್ ದಿ ಎವಲ್ಯೂಷನ್ ಆಫ್ 2 ಪ್ಲ್ಯಾಂಟ್ಸ್ ಫಾರ್ಮ್ಸ್ ಥ್ರೂ ಏನಿದು ಜಿಯೋಲಾಜಿಕಲ್ ಪೀರಿಯಡ್ಸ್ ಆಯಿತಾ, ಇದಕ್ಕೆ ಆನ್ಸರು. ಕ್ವಶನ್ ನಂಬರ್ 27 ಡಿಫ್ರೆನ್ಷಿಯೇಟ್ ಬಿಟ್ವೀನ್, ಹೌದಲ್ವಾ, ಎಕ್ಸ್ ಸೇತು ಆ್ಯಂಡ್ ಇನ್ ಸೇತು ಕಾನ್ವರ್ಸೇಷನ್ ಅಂತ ಇದೆ. ಕರೆಕ್ಟಾಗಿ ಓದಿದ್ದೀನಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಕಂಡ್ರು ಆಯಿತಾ. ಎರಡೂ ಕೂಡ ಈ ರೀತಿಯಾಗಿ ಒಂದು ಬಾಕ್ಸ್ ಹಾಕ್ಕೊಂಡು ಸಪ್ರೇಟಾಗಿ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಯುವರ್ ವರ್ಕ್ ಇಸ್ ಟು ರೈಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ ಸಿ ಮೈ ಡಿಯರ್ ಚಿಲ್ಡ್ರನ್. ಆನ್ಸರ್ ಎನಿ 5 ಅಂತ ಇದೆ, ಹೌದಲ್ವಾ? ಆನ್ಸರ್ ಎನಿ 5 ಅಂತ ಇದೆ. ಹಾಗೂ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 2 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 5 2 10 ಆಗುತ್ತೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಎಂಬ್ರಿಯೋ ಅಂತ ಇದೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸೆಂಡ್ ಮಿ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ID all in one pdf@gmail.com. ಡಸ್ಟ್ಬಿನ್ನಿಗೆ ಒಗೆಯೋಕ್ಕಿಂತ ನಮಗೆ ಕಳಿಸಿಕೊಟ್ರೆ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು.
ಕ್ವಶನ್ ನಂಬರ್ 29, ಇದು ಚಿತ್ರಕಣ ಮೋನೋಕಾಂಟ್ ಎಂಬ್ರಿಯೋ ಗ್ರಾಸ್ ಎಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ, ನೋಡ್ಕೊಳ್ಳಿ, ಅಲ್ಲಿ ನೋಡಬೇಡಿ. ವಾಟ್ ಈಸ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಇದೆ. ಮೆನ್ಷನ್ ಒನ್ ಪಿಟ್ಯೂಟರಿ ಆ್ಯಂಡ್ ಒನ್ ಓವರೈನ್ ಹಾರ್ಮೋನ್ ದಟ್ ಪ್ಲೇ ಎ ರೋಲ್ ಇನ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಇದೆ. ಏನೂ ಇಲ್ಲ ಕಂಡ್ರೆ, ಇದನ್ನು ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ನಾವು ಮುಟ್ಟಾಗುವಂಥದ್ದು ಅಂತ ಹೇಳ್ತೀವಿ ಹೆಣ್ಮಕ್ಳಲ್ಲಿ, ಅಂದರೆ ಹೆಣ್ಮಕ್ಳಲ್ಲೂ ಅದೇ ಎಲ್ಲ ಒಂದೇ. ದಿ ರಿಪ್ರೊಡಕ್ಟಿವ್ ಸೈಕಲ್ ಇಸ್ ದ ಫೀಮೇಲ್ ಪ್ರೈಮೇಟ್ಸ್, ಆಯಿತಾ, ಮಂಕಿ, ಏಪ್ಸ್ ಆ್ಯಂಡ್ ದ ಹ್ಯೂಮನ್ ಬೀಯಿಂಗ್ಸ್ ಎಕ್ಸೆಟ್ರಾ ಎಲ್ಲರೂ ಕೂಡ ಆಗತ್ತೆ ಅಂತ ಈಸ್ ಕಾಲ್ಡ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಪ್ರೀಮೇಟ್ಸ್ ಅಂತ. ಇಲ್ಲಿ ಯಾವುದ್ಯಾವುದು ಅಂತ ಕೇಳಿದ್ದಾರೆ, ಯಾವುದ್ಯಾವ್ದು ಹೆಲ್ಪ್ ಮಾಡುತ್ತೆ ಅಂತ. ಮೆನ್ಷನ್ ಒನ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಪಿಟ್ಯೂಟರಿ ಅದರಲ್ಲಿ FSH ಅಂತ, ಇನ್ನೊಂದರಲ್ಲಿ ಓವರೈನ್ ಹಾರ್ಮೋನಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೋಜೆಸ್ಟಿರಾನ್ ಅಂತ, ಆಯಿತಾ. ಕ್ವಶನ್ ನಂಬರ್ 30, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಎನಿ 3 ಪ್ರಿನ್ಸಿಪಲ್ ಟು ಬಿ ಫಾಲೋಡ್ ಬೈ ದ ಪೀಪಲ್ ಟು ಬಿ ಫ್ರೀ ಫ್ರಮ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಇದೆ. ಭಾಳ ಈಸಿಯಾಗಿ ಇರುವಂತಹ ಪ್ರಶ್ನೆ. ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಅಂತ, ಅಂದರೆ ಅನೈತಿಕ ಸಂಬಂಧಗಳನ್ನು ಹೊಂದಬೇಡಿ ಮಕ್ಕಳೇ. ಮಲ್ಟಿಪಲ್ ಪಾರ್ಟ್ನರ್ಸ್ಗಳನ್ನು ಜೀವನದಲ್ಲಿ ಇಟ್ಕೋಬೇಡಿ, ಒಂದೇ ಹೆಂಡತಿ ಸಾಕು. ಅನೈತಿಕ ಸಂಬಂಧ ಅಂತ ಹೇಳಿದರೆ ವೈಶ್ಯರ ಹತ್ರ ಹೋಗಬೇಡಿ ಅಂತ, ಪ್ರಾಸ್ಟಿಟ್ಯೂಷನ್ ಕೆಲಸವನ್ನು ಮಾಡಬೇಡಿ, ಪ್ರಾಸ್ಟಿಟ್ಯೂಟ್ ಹತ್ರ ಹೋಗಬೇಡಿ ಅಂತ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಹೇಳುವಂಥದ್ದು. ಸಮಾಜದಲ್ಲಿ ಯಾವುದು ಕೂಡ ಬಚ್ಚಿಟ್ರೆ ಆಯಿತಾ, ಮುಂದೆ ಮಕ್ಕಳು ಏನು ಮಾಡ್ತಾರೆ ಗೊತ್ತಾಗಲ್ಲ. ಎನಿಹೌ, ಕ್ವಶನ್ ನಂಬರ್ 2 ನೋಡೋಣ. ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಅಂತ ಇದೆ. ಇಂಡೈರೆಕ್ಟಾಗಿ ಮತ್ತೆ ಗೌರ್ಮೆಂಟೇ ನಮಗೆ ಇದು ಮಾಡುತ್ತೆ. ಏನು ಅಂದರೆ ನೋಡಿ, ಅಂಥ ಪರಿಸ್ಥಿತಿ ಬಂದಾಗ, ಅದು ಇದು ಇದ್ದಾಗ, ಅಂದರೆ ಆ ಸಮಯದಲ್ಲಿ ತಗೊಳ್ಳು ಏನನ್ನು ಮಾಡಬೇಕು ಅಂತ ಹೇಳಿದರೆ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಬಾರ್ದು, ಡಿಸೀಸ್ ನಮಗೆ ಬರಬಾರ್ದು ಅಂತ ಹೇಳಿದರೆ ಇಟ್ಸ್ ಬೆಟರ್ ಟು ಯೂಸ್ ಕಾಂಡಮ್ಸ್, ಆಯಿತಾ, ಇನ್ ಅವರ್ ಸೆಕ್ಷುವಲ್ ಲೈಫ್ ಅಂತ ಹೇಳಿದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮ್ಯಾನ್, ಆಯಿತಾ, ನಿಮ್ಮ ಸಂಗಾತಿ ಜೊತೆ ಅಲ್ಲ. ಇನ್ ಕೇಸ್ ಆಫ್ ಡೌಟ್ ಒನ್ ಶುಡ್ ಗೋ ಟು ಎ ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೈಸ್ಡ್ ವಿತ್ ಡಿಸೀಸಸ್. ಇಂಥ ಕಾಯಿಲೆಗಳು ಬಂದರೆ ಮೊದಲು ಏನು ಮಾಡಬೇಕು, ಆಯಿತಾ, ಓಡಿ ಒಳ್ಳೆ ಡಾಕ್ಟರ್ ಹತ್ರ ಹೋಗಬೇಕು ಕಣ್ರಿ ಅಂತ. ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟಾಲಿನ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇನ್ ರಿಲೇಷನ್ ಟು ಕೆಮಿಕಲ್ ಒರಿಜಿನ್ ಆಫ್ ಲೈಫ್ ಅಂತ ಇದೆ ಮಕ್ಕಳೇ. ಇಲ್ಲಿ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ NCERTನಲ್ಲಿ ಪರ್ಫೆಕ್ಟ್ ಆಗಿದೆ, ನೀವೇ ಖುಷಿ ಆಗ್ತೀರ, ಆ ಲೆವೆಲಿಗಿದೆ. ದಯವಿಟ್ಟು ಅದನ್ನು ಡಯಾಗ್ರಾಮನ್ನು, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮನ್ನು ಅಲ್ಲಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 32 ಬರೋದಾದರೆ, ನೇಮ್ ದಿ ಫಾಲೋಯಿಂಗ್ ಡಿಸೀಸಸ್ ಅಂತ ಇದೆ. ಬೇಜಾರಾಗ್ಬಿಟ್ರು, ಕೆಲವೊಮ್ಮೆ ಓದಲಿಕ್ಕೆ ಆಗಲ್ಲ. ABC ಈ 3 ಕೂಡ ತಗೊಳ್ಳು ಬರೀಬೇಕು. ಬರೆದಾದ್ಮೇಲೆ ಆಯಿತಾ, ಇದರ 3 ಕೂಡ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸಾಕು. ಮೆನ್ಷನ್ ದಿ ಯೂಸಸ್ ಆಫ್ ಫಾಲೋಯಿಂಗ್ ಬಯೋ ಆ್ಯಕ್ಟಿವ್ ಏಜೆಂಟ್ಸ್ ಅಂತ ಇದೆ, ಆಯಿತಾ. ಯೂಸಸ್ ಆಫ್ ಬಯೋ ಆ್ಯಕ್ಟಿವ್ ಏಜೆಂಟ್ಸ್ಗಳಲ್ಲಿ ಈ 3 ಕೂಡ ಬರುವಂಥದ್ದು. ಇದು 3 ಕೂಡ ಬರ್ಕೊಂಡು ತಗೊಳ್ಳು ಏನು ಮಾಡಬೇಕು ನೋಡಿ, ABC ಅಂತ ಈ ರೀತಿಯಾಗಿ ಬರ್ಕೊಂಡು, ಆಯಿತಾ. ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಕ್ಲಾಟ್ ಬಸ್ಟರ್ ಫಾರ್ ರಿಮೂವಿಂಗ್ ದ ಕ್ಲಾಟ್ಸ್ ಫ್ರಮ್ ದಿ ಬ್ಲಡ್ ವೆಸಲ್ಸ್ ಆಫ್ ಪೇಷಂಟ್ಸ್ ಅಂತ ಇದೆ. ಏನು ಹಿಂಗಂದರೆ ಅಂತ ಕೇಳಿದರೆ ನೋಡಿ, ಹಾರ್ಟ್ ಅಟ್ಯಾಕ್ ಎಲ್ಲ ಆಗಲಿಕ್ಕೆ ಕಾರಣ 100% ಇದು ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ, ಆಯಿತಾ. ಅಂಥ ಸಮಯದಲ್ಲಿ ಭಾಳ ಡೇಂಜರ್ಸ್ ಅವೆಲ್ಲ, ಬೇಡ ಬಿಡಿ. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ ದಟ್ ಆಪರೇಟ್ ಸೈಮಲ್ಟೇನಿಯಸ್ಲಿ ಆನ್ ದಿ ಡಿಟ್ರಿಟಸ್ ಅಂತ ಇದೆ, ಆಯಿತಾ. ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಲೀಚಿಂಗ್ ಆಗಿರ್ಬೋದು, ಕೆಟಾಬಾಲಿಸಮ್ ಆಗಿರ್ಬೋದು, ಈ 3 ಕೂಡ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ವಿ ಆರ್ ಇನ್ ದ ಲಾಸ್ಟ್ ಪಾರ್ಟ್, ಐ ಥಿಂಕ್ DE ತನಕ ಇದೆ ಅಲ್ವಾ. ಟ್ರೈ ನೀಟ್ ಪಾರ್ಟ್ D. ಈಚ್ ಕ್ವಶನ್ ಕ್ಯಾರೀಸ್ ಐ ಥಿಂಕ್ 5 ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್. 5 ಅಂಕದ ಒಂದು ಪ್ರಶ್ನೆ, ಯಾವುದಾದ್ರೂ 4 ಬರೀಬೇಕು. 5 4s 20 ಆಗುತ್ತೆ. ಹಾಗಿದ್ರೆ ಡ್ರಾ ನೀಟ್ ಡಯಾಗ್ರಾಮ್ ಆಫ್, ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಏನಿದ್ರೆ ತಗೊಳ್ಳೋ ವ್ಯೂ ಆಫ್ ನೋಡಿ, ಸೆಕ್ಷನಲ್ ವ್ಯೂ ಮತ್ತು ಒರಿಜಿನಲ್ ಬಿಡಿಸ್ಬಿಟ್ಟಿರ ಅಂತ, ಆಯಿತಾ. ಹೂನಪ್ಪ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ನಿಮ್ಮ ಜನನಾಂಗ ಅಂತ. ಗಂಡು ಮಕ್ಕಳೇ ನಿಮ್ಮದು ಚಿತ್ರ ಬರೀಬೇಕು, ಆಯಿತಾ. ಯೂನಿಯನ್ ಪಾಸ್ ಮಾಡ್ತಿರಲ್ಲ ಇಟ್ಕೊಂಡು ಅದರ ಚಿತ್ರ ಬಿಡಿಸ್ಬೇಕು. ಯಾವ ರೀತಿಯಾಗಿ ಬಿಡಿಸ್ಬೇಕು ಅದು ಕೂಡ ಇದೆ. ಆ್ಯಂಡ್ ಲೇಬಲ್ ದಿ ಗಿವನ್ ಪಾರ್ಟ್ಸ್ ಅಂತ ಇದೆ. ಒಂದು ಟೆಸ್ಟಿಸ್ಟನ್ನು, ಸೆಮಿನಲ್ ಇದನ್ನು, ನೆಕ್ಸ್ಟ್ ಗ್ಲ್ಯಾಂಡ್ ಪೆನಿಸನ್ನು, ಇದನ್ನೆಲ್ಲ ಇವ್ರ ಹತ್ರ ಇದನ್ನೆಲ್ಲ ತಗೊಳ್ಳುವಲ್ಲಿ ಲೇಬಲ್ ಮಾಡಬೇಕಾಗತ್ತೆ. ಲೇಬಲ್ ದಿ ಪಾರ್ಟ್ಸ್ ಅಂತ ಬರೀ ಚಿತ್ರ ಬರೆದ್ರಾಗಲ್ಲ, ಆ ಲೇಬಲಿಂಗ್ ಕೂಡ ಆಗಬೇಕು. ಧನ್ಯವಾದಗಳು. ಬಿಡಿಸ್ತೀರಾ ಅಂದ್ಕೊಂಡಿದ್ದೀನಿ ಗಂಡು ಮಕ್ಕಳು ಎಲ್ಲರೂ ಕೂಡ. ಬನ್ನಿ, ರೆಪ್ರೆಸೆಂಟ್ ಏನಿದು ಸಿಸ್ಟಮೆಟಿಕ್ ದ ರಿಸಲ್ಟ್ ಆಫ್ 2 ಜೆನಿ ಇಂಟರಾಕ್ಷನ್ ಬೈ ಟೇಕಿಂಗ್ ಸೀಡ್ ಶೇಪ್ ಆ್ಯಂಡ್ ಸೀಡ್ ಕಲರ್ ಇನ್ ಪೀ ಪ್ಲ್ಯಾಂಟ್ ಅಂತ ಇದೆ.
ಟೆಕ್ಸ್ಟ್ ಬುಕ್ ತಗೊಂಡ್ರೆ ಪರ್ಫೆಕ್ಟಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಇರುತ್ತೆ ಮಕ್ಕಳೇ. ಅದೇ ಡಯಾಗ್ರಾಮ್ ಆಗಿರಬೇಕು. DNA ಈಸ್ ಜೆನೆಟಿಕ್ ಮೆಟೀರಿಯಲ್ ಇನ್ ಬೋತ್ prokaryotes, eukaryotes. At the packaging process in the cells is not same example ಅಂತ ಇದೆ. ನೀವು ಬರೀತೀರ ಕಣ್ರೋ, ಇದ್ರ ಬಗ್ಗೆ ಭರೋಸೆ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಂಗೆ ಗೀಚ್ ಹಾಕ್ಬಿಟ್ರೋ ಆಯಿತಾ. ಬನ್ನಿ ಈಗ ಡಿಫ್ರೆನ್ಷಿಯೇಟ್ ಆಯಿತಾ, ಯಾವ್ದು ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಇದೆ, ಇನ್ನೇಟ್. ನೆಕ್ಸ್ಟ್ ರೀಸನ್ ಇಷ್ಟೇ ಕಣ್ರಪ್ಪ, ಪ್ರತಿಯೊಂದು ಸಬ್ಜೆಕ್ಟಿಂದ ಹಾಕಿರೋದು. ಯಾರಿಗೂ ತೊಂದರೆ ಆಗಬಾರ್ದು, ಯಾರು ನನಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಮೊಬೈಲ್ ಅಂತೂ ಎಲ್ಲರ ಬಳಿನಲ್ಲೂ ಇದ್ದೇ ಇರುತ್ತೆ, ಹಾಗಾಗಿ ಇದನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಎಲ್ಲ ಡಯಾಗ್ರಾಮ್ಸ್ಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ತಾವುಗಳು ಏನು ಮಾಡಬೇಕು, ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡೋದನ್ನು ಮರಿಬೇಡಿ. ನಾವು ಅಪ್ಲೋಡ್ ಮಾಡಿದ್ದೇನೆ, ನಾವು ಕೇಳ್ತಾ ಇಲ್ಲ ಮಕ್ಕಳೇ. ಯಾರೆಲ್ಲ ನಮ್ಗೆ ಇಲ್ಲಿಯವರೆಗೂ ಬೇರೆ ಜಿಲ್ಲೆಯ ಮಕ್ಕಳು ಕಳಿಸ್ಕೊಟ್ಟಿಲ್ವೋ, ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ದಿಸ್ ಈಸ್ ಅವರ್ ಮೇಲ್ ಐ ಡಿ, ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ವೈಲ್ ಸೆಂಡಿಂಗ್, ಕಳಿಸುವ ಸಮಯದಲ್ಲಿ ನಿಮ್ಮ ಹೆಸರನ್ನು ಕ್ವಶನ್ ಪೇಪರ್ ಮೇಲೆ ಬರೆದುಬೇಡಿ. ಧನ್ಯವಾದಗಳು. ಹಾಗೂ ಜಿಲ್ಲೆ ಹೆಸರನ್ನು ಬರೀರಿ. ದಿಸ್ ಈಸ್ ಅವರ್ ಮೇಲ್ ಐ ಡಿ ಮ್ಯಾನ್. ಬನ್ನಿ ಈಗ ಕ್ವಶನ್ ನಂಬರ್ 44, ಜಸ್ಟಿಫೈಸ್ ದಿ ಬಿಲೋ ಗಿವನ್ ಸ್ಟೇಟ್ಮೆಂಟ್ ಅಂತ ಇದೆ. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಹೌದಲ್ವ? ಜಸ್ಟಿಫೈ ಮಾಡಿ ಅಂತ. ಇದು ನಮಗಲ್ಲ, ನಿಮಗೂ ಅಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಆಯಿತಾ. ಫಾರ್ ಯೂಶ್ವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಓನ್ಲಿ ಅಂತ ಇದೆ. ನೇಮ್ ದ ಸೆಲ್ ಇನ್ವಾಲ್ವ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಮೆನ್ಷನ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ಡೌನ್ಸ್ ಸಿಂಡ್ರೋಮ್ ಅಂತ ಒಂದು ಕೇಳಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.